ಕಣ್ಣು ಗುಂಡ ಕಣ್ಣಿಯದ್ ಮುಚ್ತಿದ್ಯಾ ಗುಂಡ ಇಲ್ಲಿ ನೋಡಿ ಇಲ್ಲಿ ಗುಂಡ ಗುಂಡ ಕಣ್ ತೆಗಿ ಗುಂಡ ಗುಂಡ ನಿನ್ ಡೇಂಜರ್ ಝೋನಲ್ಲಿ ಇದೆಯಾ ಅಂತ ಡಾಕ್ಟರ್ ಹೇಳಿದಾರೆ ನೀನ್ ಯಾಕೆ ಕಣ್ ಮುಚ್ತಿದ್ಯಾ ಗುಂಡ ಎದ್ದೇಳು ಗುಂಡ 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 ಕಣ್ಬೇಡು ಗುಂಡ ಎದ್ದೇಳು ಗುಂಡ ಪ್ಲೀಸ್ ಎದ್ದೇಳು ಕಣ್ಬೇಡು ಗುಂಡ ನೋಡಪ್ಪ ನೀನ್ ನಿದ್ದೆ ಮಾಡಬಾರ್ದು ಅಂತ ಡಾಕ್ಟರ್ ಹೇಳಿದಾರೆ ಯಾಕೆ ನಿದ್ದೆ ಮಾಡ್ತಿದ್ದೆ ಎದ್ದೇಳು ಗುಂಡ ಇಲ್ಲಿ ನೋಡಿ ಗುಂಡ ಎಚ್ಚರ ಮಾಡ್ಕೊ ಗುಂಡ ಅಳ್ತಿದ್ಯಾ ಗುಂಡ ಏನಾಯ್ತು ಗುಂಡ ನಿಂಗೆ ನೋವಾಗ್ತಿದ್ಯಾ ಹೆದರ್ಕೋಬೇಡ ಸ್ವಲ್ಪ ಹೊತ್ತಷ್ಟೇ ನೋವು ಕಮ್ಮಿ ಆಗುತ್ತೆ ಗುಂಡ ನೋಡ ನಾನು ಇದೀನಿ ನಿನ್ ಜೊತೆ ಅಳ್ಬೇಡ ಗುಂಡ ಹೆದರಿಕೆ ಆಗ್ತಿದ್ಯಾ ಗುಂಡ ಪ್ಲೀಸ್ ಅಳ್ಬೇಡ ಗುಂಡ 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 ಒಂದ್ ನಿಮಿಷ ಈ ಬಿಡು ಕಾಲು ಅಲ್ಲಾಡ್ಸ್ಬೇಡ ಗುಂಡ ನೋವಾಗುತ್ತೆ ಗಾಯ ಆಗಿದೆ ಅಲ್ವಾ ನಾನು ಬ್ಯಾಂಡೇಜ್ ಹಾಕಿದ್ದೀನಿ ಕಾಲು ಅಲ್ಲಾಡ್ಸ್ಬೇಡ ಸುಮ್ಮನಿರು ಇಲ್ಲಿ ಯಾಕೆ ಕರ್ಕೊಂಬಂದೆ ಗುಂಡ ನಾನು ಇವಾಗಿರೋ ಪರಿಸ್ಥಿತಿಲಿ ನಮ್ಮನ್ನೇ ಬಿಟ್ಟು ಬೇರೆ ಯಾವ ಜಾಗನೂ ನಿಂಗೆ ಸೇಫ್ ಅಲ್ಲ ನಾನು ಹೇಳೋದು ನನಗೆ ಕೇಳಿಸೋದೇ ಅಲ್ಲ ನಿನ್ನ ಪೊಲೀಸ್ ಹುಡುಕ್ತಾ ಇದ್ದಾರೆ ವಾಶ್ರೂಮ್ ನಾನು ಕರ್ಕೊಂಡು ಹೋಗ್ತೀನಿ ಇರು ನಿಧಾನಕ್ಕೆ ಬಾ ಗುಂಡ ಇಲ್ಲಿ ನೋಡಿ ಬೆಳಗ್ಗೆ ಆಗೋಷ್ಟರಲ್ಲಿ ನಿಂಗೆ ನೋವೆಲ್ಲ ಕಡಿಮೆ ಆಗ್ಬಿಡುತ್ತೆ ಈ ಗುಂಡ ಮಲಗಬೇಡ ಗುಂಡ ಎಲ್ಲ ಒಣಗ್ತಿದೆ ಗುಂಡ ನೀರು ಕುಡಿಬೇಕಂತ ಅನಿಸ್ತಿದ್ಯಾ ಗುಂಡ ನಾನು ಜ್ಯೂಸ್ ಮಾಡ್ಕೊಂಡು ಬರ್ತೀನಿ ಜ್ಯೂಸ್ ಕುಡಿದ್ರೆ ಸ್ವಲ್ಪ ಶಕ್ತಿನಾದ್ರೂ ಬರುತ್ತೆ ಅಲ್ಲಿವರೆಗೂ ನೀವು ಮಲಗಬಾರ್ದು ಗುಂಡ ನೀನು ಮಲಗಬಾರ್ದು ಆಯ್ತಾ ಕಷ್ಟಪಟ್ಟಾದ್ರೂ ಕಣ್ಣು ತೆಗ್ದಿರ್ಬೇಕು ನೀನು ಗುಂಡ ಈ ಗುಂಡ 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 ಎದ್ದೇಳು ಗುಂಡ 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 ಕಣ್ಬೇಡು ಹಿಂಗೆ ಮಲಗಬೇಡ ಅಂತ ಹೇಳಿದ್ದೆ ತಾನೆ ನಾನು ಗುಂಡ ಏ ಗುಂಡ ಗುಂಡ ಕಣ್ ತೆಗಿ ಗುಂಡ ಪ್ಲೀಸ್ ನೀನು ನಿದ್ದೆ ಮಾಡೋಗಿಲ್ಲ ಗುಂಡ ಪಲ್ಸ್ ರೇಟ್ ಡೌನ್ ಆಗ್ತಿದೆ ಗುಂಡ ಪ್ಲೀಸ್ ಕಣ್ಬೇಡು ಮಲಗಬೇಡ ಇಲ್ಲಿ ನೋಡಿ ಗುಂಡ ಗುಂಡ ಕಡಿಮೆ ಗುಂಡ ತಗೋ ಜ್ಯೂಸ್ ಕುಡಿ ಸ್ವಲ್ಪ ಶಕ್ತಿ ಬರುತ್ತೆ ಗುಂಡ ನಾನು ಹೇಳ್ತಿರೋದು ಕೇಳಿಸ್ತಿದ್ಯಾ ನಿಂಗೆ ನೀವು ನಿದ್ದೆ ಮಾಡೋ ಆಗಿಲ್ಲ ಗುಂಡ ಪ್ಲೀಸ್ ಕಣ್ಬೇಡು ನಿಂಗೆ ನಿದ್ದೆ ಬರ್ದಿರೋ ಹಾಗೆ ಏನು ಮಾಡಲಿ ಗುಂಡ ನಾನು ಗುಂಡ ನೋಡಿ ನಿಂಗೊಂದು ಕತೆ ಹೇಳ ಗುಂಡ ಕತೆ ಹೇಳ ನಾನು ಕಣ್ ತೆಗಿ ಗುಂಡ ಕೇಳಿಸ್ಕೊ ಒಂದಾನೊಂದು ಕಾಲದಲ್ಲಿ ಚಂಪುವನ ಅಂತ ಒಂದು ಹಳ್ಳಿ ಇರುತ್ತೆ ಅಲ್ಲಿ ರಾಮಯ್ಯ ಅಂತ ಒಬ್ಬ ಬಡ ರೈತ ಇರ್ತಾನೆ ಅವನಿಗೊಬ್ಬ ಮಗ ಬಲರಾಮ ನೋಡು ಬಲರಾಮ ಅಂತ ಅವನ ಹೆಸರು ಅವನಿಗೆ ಚಿಕ್ಕ ವಯಸ್ಸಲ್ಲಿ ತಲೆಗೆ ವಿದ್ಯೆ ಎಲ್ಲ ಹತ್ತಲ್ಲ ಅದಕ್ಕೆ ಅವರಪ್ಪ ಇವನೊಬ್ಬ ಕೆಲ್ಸಕ್ಕೆ ಬಾರ್ದಿರೋಳು ಅಂತ ಬಾಯಿಗೆ ಬಂದಂಗೆ ಬೈತಾನೆ ಅಪ್ಪ ಮಾತ್ರ ಅಲ್ಲ ಹಳ್ಳಿಯವರೆಲ್ಲ ಹಾಗೆ ಬೈತಿರ್ತಾರೆ ಗುಂಡ ಕೇಳಿಸ್ಕೊತಿದ್ಯಲ್ವಾ ಹಳ್ಳಿಯವರೆಲ್ಲ ಹಾಗೆ ಬೈತಿರ್ತಾರೆ ಅವನಿಗೆ ಚಿಕ್ಕ ವಯಸ್ಸಲ್ಲಿ ವಿದ್ಯೆ ತಲೆಗೆ ಹತ್ತದೇ ಇರ್ಬೋದು ಆದ್ರೆ ಅವ್ನ ದೇಹ ಮಾತ್ರ ತುಂಬಾ ಬಲವಾಗಿರುತ್ತೆ ನಿಂತರ ಯಾರ ಥರ ಹೇಳು
ನಿಂತರ ಗುಂಡ ಅವನು ಹೀಸ್ ಅ ಮ್ಯಾಚ್ ಮ್ಯಾನ್, ತುಂಬ ಫಿಟ್ ಆಗಿರ್ತಾನೆ, ದಿನ ಗರಡಿಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಇಂಥ ಟೈಮಲ್ಲಿ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ರಾಜ್ಕುಮಾರಿಗೆ ಸ್ವಯಂವರ ನಡೀತಿದೆ, ನಾನಾ ರಾಜ್ಯಗಳಿಂದ ರಾಜ್ಕುಮಾರೆಲ್ಲ ಬಂದು ಕುಸ್ತಿ ಪಂದ್ಯನ ಭಾಗವಹಿಸ್ಬೇಕು ಅಂತ. ಆ ಪಂದ್ಯದಲ್ಲಿ ಯಾರು ಗೆಲ್ತಾರೋ ಅವ್ರನ್ನ ರಾಜ್ಕುಮಾರಿ ಮದುವೆ ಆಗ್ತಾಳೆ ಅಂತ ಹೇಳ್ತಾರೆ. ಗುಂಡ ಕೇಳಿಸ್ಕೊತಿದ್ಯಲ್ವಾ? ಊರವರೆಲ್ಲ ಎಕ್ಸೈಟ್ಮೆಂಟಿಂದ ಅಲ್ಲಿಗೆ ಹೋಗ್ತಾರೆ. ನಮ್ಮ ಬಲರಾಮನೂ ಹೋಗ್ತಾನೆ. ಯಾರು ಹೋಗ್ತಾರೆ ಹೇಳು? ಬಲರಾಮ ಹೋಗ್ತಾನೆ, ನಮ್ಮ ಕತೆ ಹೀರೋ ಬಲರಾಮ. ಅವನು ಹೋಗ್ತಾನ. ಪಂದ್ಯ ಸ್ಟಾರ್ಟ್ ಆಗುತ್ತೆ. ಮಹಾರಾಜ, ಮಹಾರಾಣಿ, ರಾಜ್ಕುಮಾರಿ ಊರವರೆಲ್ಲ ಪಂದ್ಯ ನೋಡ್ತಿರ್ತಾರೆ. ರಾಜ್ಕುಮಾರರು ಒಬ್ರಿಗಿಂತ ಒಬ್ರು ಶಕ್ತಿವಂತರಾಗಿರ್ತಾರೆ. ಒಬ್ಬ ರಾಜ್ಕುಮಾರ ಮಾತ್ರ ಎಲ್ಲರನ್ನೂ ಸೋಲಿಸಿ ಅವ್ನು ಗೆಲ್ತಾನೆ. ಗೆದ್ದಾದ್ಮೇಲೆ ರೂಲ್ಸ್ ಏನಿತ್ತು? ರಾಜ್ಕುಮಾರಿ ಬಂದು ಮಾಲೆ ಹಾಕಬೇಕು ಮತ್ತು ಮದುವೆ ಆಗ್ಬೇಕಂತ ಇತ್ತು. ಆದರೆ ಈ ರಾಜ್ಕುಮಾರ ಇದ್ದಾನಲ್ಲ, ಅವನು ನನ್ನನ್ನು ಸೋಲ್ಸು ಗಂಡಸು ಯಾರಿದ್ದಾನೆ ಈ ಹಳ್ಳಿಲಿ ಅಂತ ಸವಾಲು ಹಾಕ್ಬಿಡ್ತಾನೆ. ಏನು ಕೇಳ್ತಾನೆ? ಉಲ್ಟಾ ಕೇಳಿಸ್ಕೊತಿದ್ಯಾ? ನನ್ನ ಸೋಲ್ಸೋರಾದ್ರು ಗಂಡಸಿದಾರ ಅಂತ ಕೇಳ್ತಾನೆ. ಮಹಾರಾಜಂಗೆ, ಮಹಾರಾಣಿಗೆ, ರಾಜ್ಕುಮಾರಿಗೆ ಯಾರಿಗೂ ಮಾಡೋದು ಇಷ್ಟ ಆಗಲ್ಲ. ಇವನು ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಸಿಟ್ಟು ಮಾಡ್ಕೊಳ್ತಾರೆ. ನಮ್ಮ ಬಲರಾಮ ಇದ್ದಾನಲ್ಲ ಗುಂಡ ನಮ್ಮ ಬಲರಾಮ ಇದ್ದಾನಲ್ಲ, ಅವನು ನಾನಿದ್ದೀನಿ ಅಂತ ಹೋಗ್ತಾನೆ. ಅಂತೂ ರಾಜ್ಕುಮಾರನ ಮುಂದೆ ಇವನು ಆಟ ನಡೆಯಲ್ಲ. ಗುಂಡ ಕೇಳಿಸ್ಕೊ ಗುಂಡ, ಆ ರಾಜ್ಕುಮಾರ ಬಲರಾಮನ ಬಾಲ್ ಎಸ್ದಂಗೆ ಎಸ್ದು ಬಿಡ್ತಾನೆ. ಹೇಗೆ ಎಸಿತಾನೆ? ಬಾಲ್ ಎಸ್ದಂಗೆ ಎಸಿತಾನೆ. ಜನ ಎಲ್ಲ ನಗಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಬಲರಾಮಂಗೆ ಸಿಟ್ಟು ಬಂತು ನೋಡು, ವಾಪಸ್ ನುಗ್ತಾನೆ. ಮುಗ್ಗ ಬಾರಿಸ್ತಾನೆ ರಾಜ್ಕುಮಾರನ್ನ ಸೋಲ್ಸ್ಬಿಡ್ತಾನೆ. ಗುಂಡ ರಾಜ್ಕುಮಾರನ್ನ ಸೋಲ್ಸ್ಬಿಡ್ತಾನೆ ಬಲರಾಮ. ಯಾವ ಜನ ಅವನ ನೋಡಿ ನಗಾಡ್ತಿದ್ರಲ್ವಾ, ಇವನು ಕೆಲ್ಸಕ್ಕೆ ಬಾರ್ದಿರೋನು ಅಂತ ಎಲ್ಲ ಮಾತಾಡ್ತಿದ್ರಲ್ಲ, ಅವರೆಲ್ಲ ಗಂಡಸು ಅಂದ್ರೆ ಇವನ್ ಥರ ಇರಬೇಕು ಅಂತ ಚಪ್ಪಾಳೆದಾಡ್ತಾರೆ. ಬಲರಾಮಂಗೂ ಖುಷಿ ಆಗುತ್ತೆ. ಇದೆಲ್ಲ ಆದಮೇಲೆ ರೂಲ್ಸ್ ಪ್ರಕಾರ ರಾಜ್ಕುಮಾರಿ ಬಂದು ಮಾಲೆ ಹಾಕ್ತಾಳೆ. ಆದರೆ ಬಲರಾಮ ನಂಗೆ ಈ ಮದುವೆಗಿದ್ದ ಮೇಲೆಲ್ಲ ಆಸಕ್ತಿ ಇಲ್ಲ ಅಂತ ಹೇಳ್ಬಿಡ್ತಾನೆ. ಹೆಂಡತಿ ಅನ್ಸ್ಕೊಂಡಿರೋ ರಾಜ್ಕುಮಾರಿ ಅವನ ಜೊತೆ ಬದುಕಕ್ಕಾಗದೆ ಒದ್ದಾಡ್ತಿರ್ತಾಳೆ. ಗುಂಡ, ಈ ಕತೆ ಕೇಳಿದ್ರೆ ನನಗೇನು ನೆನಪಾಗುತ್ತೆ ಹೇಳು? ನಮ್ಮಿಬ್ರ ಕತೆ. ನೀನು ಬಲರಾಮ, ನಾನು ರಾಜ್ಕುಮಾರಿ. ಗುಂಡ ನಾನು ಮಾತಾಡ್ತಿದ್ದು ಕೇಳಿಸ್ತಿದ್ಯಾ ನಿಂಗೆ? ಗುಂಡ ನಾನು ಹೇಳ್ತಿರೋದೆಲ್ಲ ಕೇಳಿಸ್ತಿದ್ಯಾ ನಿನ್ಗೆ? ಗುಂಡ ಗೆದಳು ಗುಂಡ ನೀನು ನಿದ್ದೆ ಮಾಡಬಾರ್ದಷ್ಟೆ. ಕತೆ ಬೇಡ ಅಂದರೆ ನಾನು ಹಾಡು ಹೇಳ್ತೀನಿ. ಗುಂಡ ಕಿತ್ತಳು ಗುಂಡ, ಪ್ಲೀಸ್ ಗುಂಡ, ಕಣ್ಬೇಡು ಗುಂಡ, ಪ್ಲೀಸ್. ಗುಂಡ ಪ್ಲೀಸ್ ಎದ್ದೇಳಪ್ಪ, ನನ್ನ ದಯವಿಟ್ಟು ಕ್ಷಮಿಸು. ನೀನು ನಿದ್ದೆ ಮಾಡೋ ಹಾಗಿಲ್ಲ, ಸ್ವಲ್ಪ ಮಾರಿದ್ರು ನೀನು. ಇಲ್ಲ, ನಿನ್ಗೇನೂ ಆಗಲ್ಲ ಗುಂಡ, ನಾನು ಇದ್ದೀನಲ್ಲ ನಿನ್ನ ಜೊತೆ, ನಿಂಗೇನೂ ಆಗಲ್ಲ ಗುಂಡ. ನೀನು ಪ್ಲೀಸ್ ನಿದ್ದೆ ಮಾಡಿ ಆಯ್ತಾ? ಒಂದು ಕೆಲಸ ಮಾಡು, ನೀನು ನನ್ನೇ ನೋಡು ಪ್ಲೀಸ್, ನನಗೋಸ್ಕರ ನೋಡು, ಕಣ್ಬಿಡು, ನಿದ್ದೆ ಮಾಡಬೇಡ ಗುಂಡ ಪ್ಲೀಸ್.